ಥ್ಯಾಂಕ್ ಯು. ನಾನು ಮಂಜು ಪತ್ತಾರ್, ಗದಗ ಜಿಲ್ಲಾ ವರದಿಗಾರ. ಗದಗ ಜಿಲ್ಲೆಯಾದ್ಯಂತ ಬರ ತಾಂಡವ ಆಡ್ತಾ ಇದ್ದು ಅನ್ನದಾತರ ಬಾಳು ಮೂರಾಬಟ್ಟಿಯಾಗಿದೆ. ಹೀಗಾಗಿ ರೈತರು ಬರಪೀಡಿತ ಜಿಲ್ಲೆ ಅಂಥೇಳಿ ಘೋಷಣೆ ಮಾಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ನಾವಿವಾಗ ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗೇರಿ ರೈತರ ಜಮೀನಿನಲ್ಲಿದ್ದೇವೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಸಿದ್ದಪ್ಪ ಎನ್ನುವ ರೈತ ತನ್ನ ಕೈಯಾರೆ ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆಯನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ. ನಾವು ಸುಮಾರು 2 ಎಕರೆದಲ್ಲಿ ಈ ಒಂದು ಈರುಳ್ಳಿ ಮತ್ತು ಮೆಣಸಿನಕಾಯಿ ಬೆಳೆದಿದ್ರು. ಮುಂಗಾರಿನಲ್ಲಿ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಈರುಳ್ಳಿ ಮೆಣಸಿನಕಾಯಿ ಬೆಳೆದಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಮಳೆ ಕೈ ಕೊಟ್ಟಿರೋದರಿಂದ ಏನು 1 ಎಕರೆಗೆ 50,000 ರೂಪಾಯಿ ಖರ್ಚು ಮಾಡಿ ಬೆಳೆದಂಥ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ನಾವಿಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಟ್ರ್ಯಾಕ್ಟರ್ ಮೂಲಕ ಈರುಳ್ಳಿ ನಾಶ ಮಾಡುವಂಥ ಕೆಲಸ ರೈತರು ಮಾಡ್ತಾ ಇದ್ದಾರೆ. ಆದರೆ ಇವಾಗ ಸಮೃದ್ಧವಾಗಿ ಬೆಳೆದಿದ್ದರೆ ಮೆಣಸಿನ ಬೆಳೆ ಈವರೆಗೂ ಕೂಡ ಬೆಳೀತಾ ಇತ್ತು. ಆದರೆ ಇವಾಗ ಇದೇ ಪ್ರಮಾಣದಲ್ಲಿದೆ, ಸಂಪೂರ್ಣವಾಗಿ ತೇವಾಂಶ ಕೂಡ ಇಲ್ಲ. ಹೀಗಾಗಿ ಈರುಳ್ಳಿ ಮತ್ತು ಮೆಣಸಿನಕಾಯಿ ಏನು ಬೆಳೆದಿದ್ರು 2 ಎಕರೆಯಲ್ಲಿ ನಾಶ ಮಾಡುವಂಥ ಕೆಲಸ ರೈತರು ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಯಲ್ಲಿ ಸುಮಾರು 35% ಮಳೆ ಕೊರತೆಯಾಗಿದೆ. ಹೀಗಾಗಿ ರೈತರು ಇವಾಗ ಮಳೆ ಕೈ ಕೊಟ್ಟಿರುವುದರಿಂದ ತಾವೇ ತಮ್ಮ ಕೈಯಾರೆ ತಾವು ಬೆಳೆದಂಥ ಬೆಳೆಯನ್ನು ನಾಶ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಕಡೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಗದಗ ಜಿಲ್ಲೆಯ ಕಡೆ ಹಣಿಕೆ ಹಾಕ್ತಾ ಇಲ್ಲ ಅಂಥೇಳಿ ರೈತರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 7 ತಾಲೂಕಿನಲ್ಲಿ ಕೂಡ ಸಾಕಷ್ಟು ಬರ ಆವರಿಸಿದೆ. ಮುಂಗಾರಿನಲ್ಲಿ ಮೆಣಸಿನಕಾಯಿ ಆಗಿರ್ಬೋದು, ಹೆಸರು, ಶೇಂಗಾ ಸೇರಿದಂತೆ ಮುಂಗಾರಿನಲ್ಲಿ ಸಾಕಷ್ಟು ಬೆಳೆಯನ್ನು ಬೆಳೆದಿದ್ದರು. ಆದರೆ ಮುಂಗಾರಿನ ಆರಂಭದಲ್ಲಿ ಚೆನ್ನಾಗಿ ಮಳೆಯಾಗಿತ್ತು. ಮುಂದಿನ ದಿನಗಳಲ್ಲಿ ಮಳೆ ಕೈ ಕೊಟ್ಟಿರೋದರಿಂದ ರೈತರು ಇವಾಗ ಯಾವುದೇ ರೀತಿಯಿಂದ ಫಸಲು ಬರದ ಹಿನ್ನೆಲೆಯಲ್ಲಿ ತಮ್ಮ ಕೈಯಾರೆ ಆ ಬೆಳೆಯನ್ನು ನಾಶ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇಷ್ಟೊಂದು ಅನ್ನದಾತರು ಸಂಕಷ್ಟದಲ್ಲಿದ್ದರೂ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಉಸ್ತುವಾರಿ ಸಚಿವರು ಕೂಡ ಗದಗ ಜಿಲ್ಲೆಗೆ ಈವರೆಗೂ ಒಂದೇ ಒಂದು ಸಾರಿ ಬಂದಿಲ್ಲ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಜೊತೆಗೆ ಮಾತನಾಡಲು ಏನು ಈರುಳ್ಳಿ ಬೆಳೆ ನಾಶ ಮಾಡಿದಂಥ ರೈತರಿದ್ದಾರೆ. ಸರ್, ಈಗ ನೀವೇ ಬೆಳೆದಿದ್ರೆ ನೀವೇ ನಾಶ ಮಾಡಾಕತ್ತೀರಿ, ಯಾಕಂತೀರಿ? ಹೌದು ಸರ್, ನಾವು ಈಗಾಗಲೇ ಹಾಕಿ 2 ತಿಂಗಳು ಸರ್. 2 ತಿಂಗಳಾದರೂ ಮಳೆ ಅಂತೂ ನಮ್ಮ ಸರಿಯಾಗಿ ನಮ್ಮ ರೋಣ ತಾಲೂಕು ಒಟ್ಟ ಮಳಿನೇ ಆಗಿಲ್ಲ ರೀ. ಹಿಂಗಾಗಿ ನಾವು ನೋಡಿದ್ವಿ ಮುಂದಿನ ಪೀಕರ ಬರ್ತೈತೋ ಇಲ್ಲ ಅನ್ನೋ ಭರವಸೆ ಮ್ಯಾಗ ಈಗ ಹರ್ಗಾಕತ್ತೀನಿ ಸರ್. ಈ ಮುಂದೆ ಜೋಳ ಗೋಧಿಯಾರು ಹಾಕೋಬೇಕು. ಇದಂತೂ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಅಂತ ಕೈ ಕೊಟ್ಟು 2 ತಿಂಗಳು ಸರ್. ಈಗೆಲ್ಲ ಇಟ್ಟತಿ ಗಡ್ಡೆ ಆಗ್ಬೇಕಾಯ್ತು, ಉಳ್ಳಾಗಡ್ಡಿ ಗಡ್ಡೆ ಆಗಿಲ್ಲ. ಹಿಂಗಾಗಿ ನಮ್ಮ ಭಾಳ ಮನ್ಸಿನ ನೋವಾಗಿ ನಾನು ಇವತ್ತು ಹರ್ಗಾಕತ್ತೀನಿ ಸರ್ ಹೊಲನ. ಏನು ಸಾಲ ಎಲ್ಲೆಲ್ಲಿ ತೊಗೊಂಬಂದಿದ್ರಿ ಸರ್? ನಾ ಇಲ್ಲಿ ಹೊರಗೆ ದಲ್ಲಾಳಿ ಅಂಗಡಿ ಸಾಲ ತೊಗೊಂಬಂದಿನಿ ಸರ್. 50,000 ರೂಪಾಯಿ ಸಾಲ ತೊಗೊಂಬಂದು ಮತ್ತೆ ಮನೇನ ಬಂಗಾರ ಒತ್ತಿ ಇಟ್ಟು ಬೀಜ ಗೊಬ್ಬರ ತಂದು ಸರ್. ಒಮ್ಮೆ ಕಸ ತೆಗ್ಸೀನಿ, ಒಮ್ಮೆ ಎಣ್ಣೆ ಹೊಡೆದೀನಿ ಸರ್ ಅದಕ್ಕೆ ಕೀಟನಾಶಕಕ್ಕೆ. ಹಿಂಗಾದ್ರೆ ಏನು ನಮ್ಗೆ ಇವತ್ತು ಪೀಕ್ ಬರಲ್ಲ ಅನ್ನೋದು ಭರವಸೆ ಆಗಿಂದ ನಮ್ಮ ಮನಸ್ಸು ನೋವಾಗಿ ಇವತ್ತು ಹರಕತ್ತೀನಿ ಸರ್. ಇವತ್ತು ಗದಗ ಜಿಲ್ಲೆ 7 ತಾಲೂಕನ್ನು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಬೇಕಂತೇಳಿ ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಗದಗ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಅಂಥೇಳಿ ಘೋಷಣೆ ಮಾಡಬೇಕಾಗಿದೆ. ಇದಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ.